ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗುತ್ತಾ ಇದೆ, ರಾಜಣ್ಣ ಅವರ ಈ ಎಕ್ಸಿಟ್ನ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಬಿಜೆಪಿ ವಕ್ತಾರರಾದ MG ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಯಾದವ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ರಾಜಣ್ಣ ಅವರ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಯಿತು. ಫಸ್ಟಿಗೆ ನಾನು ನಾತು ಅವರ ರಿಯಾಕ್ಷನ್ ತಗೊಂಡು ವಾಪಸ್ ನಮ್ಮ ರಾಜಕೀಯ ವಕ್ತಾರರ ಹತ್ರ ಬರ್ತೀನಿ. ಪ್ರಶಾಂತ್, ವಾಟ್ ಹ್ಯಾಪನ್ಡ್ ಯೆಸ್ಟರ್ಡೇ? ನಿನ್ನೆ ಇಡೀ ದಿನ ರಾಜಣ್ಣ ಅವರ ಚರ್ಚೆ ಆಯಿತು. ನೋಡಿ, ಯೂಶುವಲಿ ವಿಧಾನಸಭೆಯ ಅಧಿವೇಶನದ ಮೊದಲ ದಿನ ಸರ್ಕಾರ ಆದಷ್ಟು ವಿವಾದಗಳನ್ನು ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ವಿಪಕ್ಷಗಳು ವಿವಾದವನ್ನು ಹುಟ್ಟಾಕಬೇಕು, ಸರ್ಕಾರ ಆದಷ್ಟು ವಿವಾದಗಳಿಂದ ದೂರ ಇದ್ದು ಅಧಿವೇಶನ ಸುಲಲಿತವಾಗಿ ನಡೆಸಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಯಾವತ್ತಿಗೂ ನಡೆಯುತ್ತೆ. ಆದರೆ ನಿನ್ನೆ ಏಕಾಏಕಿ ಬೆಳಗ್ಗೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿಯವರ ಪರಮಾಪ್ತ KC ವೇಣುಗೋಪಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಧಿವೇಶನಕ್ಕೆ ಬರುವ ಮುಂಚೆ ಫೋನ್ ಮಾಡ್ತಾರೆ. ಇವತ್ತು ಕೂಡಲೇ ರಾಜಣ್ಣ ಅವರ ನೀವು ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥ ಪ್ರಸ್ತಾವನೆಯೇ ಅವ್ರು ಮಾಡಲ್ಲ. ಅವ್ರು ಹೇಳ್ತಾರೆ, ಯು ಸೆಂಡ್ ಎ ಲೆಟರ್ ಟು ಗವರ್ನರ್, ಅವರನ್ನು ಸ್ಯಾಕ್ ಮಾಡಿ ಅಂತಕ್ಕಂಥದ್ದು. ಇದು ನನಗನ್ಸುತ್ತೆ ಇತ್ತೀಚಿನ ರಾಜಕಾರಣದಲ್ಲಿ ಒಂದು ಅನ್ಪ್ರೆಸಿಡೆಂಟೆಡ್. ರಾಷ್ಟ್ರೀಯ ಪಕ್ಷಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು, ಪ್ರತಿ ಹೇಳಿಕೆಗಳನ್ನು ನಾವು ನೋಡಿದ್ದೀವಿ. ಆದರೆ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟ ಮೆಸೇಜನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಇನಫ್ ಇಸ್ ಇನಫ್, ನಾವು ಇನ್ನೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ KN ರಾಜಣ್ಣ ಕಳೆದ 3 ತಿಂಗಳಿಂದ ನೋಡಿ, ಅವರು ಶುರು ಮಾಡಿದ್ದು ಸಿದ್ದರಾಮಯ್ಯನವರನ್ನು ನಾನು ರಕ್ಷಿಸ್ತೀನಿ, ಸಿದ್ದರಾಮಯ್ಯನವ್ರನ್ನ 5 ವರ್ಷ ಉಳಿಸ್ತೀವಿ ಅಂತ ಅವರು ಮತ್ತು ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಬೀಸಲಿಕ್ಕೆ ಆರಂಭಿಸಿದರು. ಆದರೆ ಬರ್ತಾ ನನಗನ್ಸುತ್ತೆ ವಾಚಾಳಿತನ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಿನ್ನೆ ರಾಜಣ್ಣ ಘಟನೆ ಉದಾಹರಣೆ. ಹಿಂದೆ ನಾವು BJPಯಲ್ಲಿ ಇದನ್ನು ಯತ್ನಾಳ್ರ ಸಂದರ್ಭದಲ್ಲಿ ನೋಡಿದ್ವಿ, ನಿನ್ನೆ ರಾಜಣ್ಣ ಸಂದರ್ಭದಲ್ಲಿ ನೋಡಿದ್ವಿ. ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಕ್ಯಾಂಪೇನ್ ಏನಿತ್ತು ಮತಕಳ್ಳತನದ ವಿರುದ್ಧ, ಅದರ ಬಗ್ಗೆಯೇ ರಾಜಣ್ಣ ಮಾತಾಡಿದ್ರಿಂದ ಹೈಕಮಾಂಡ್ಗೆ ಅನ್ನಿಸ್ತು ಇದಕ್ಕಿಂತ ಅಪಾರ್ಚುನ್ ಟೈಮ್ ನಮಗೆ ಸಿಗೋಲ್ಲ, ನಾವು ಇದಕ್ಕೊಂದು ರೀತಿಯಾಗಿರ್ತಕ್ಕಂಥ ದಂಡವನ್ನು ಪ್ರಯೋಗಿಸಬೇಕು ಅನ್ನುವ ಕಾರಣಕ್ಕೋಸ್ಕರ KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿದರು. ಸಿದ್ದರಾಮಯ್ಯನವರು ಗವರ್ನರ್ಗೆ ಪತ್ರವನ್ನು ಕಳಿಸಿದರು. ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಆ ಒಂದು ಪತ್ರ ಶಾಲಿನಿ ರಜನೀಶ್ ಅವ್ರಿಗೂ ಬಂತು. ರಿಮೂವಲ್ ಅಂತಕ್ಕಂಥ ಮುಖ್ಯಮಂತ್ರಿಗಳ ಶಿಫಾರಸು ಏನಿದೆ ಅದನ್ನು ಒಪ್ಕೊಳ್ಳಲಾಗಿದೆ. ವಿಪರ್ಯಾಸ ಏನು ಅಂದರೆ, ಯಾವ KN ರಾಜಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತಿದ್ರು, ಅದೇ ಸಿದ್ದರಾಮಯ್ಯನವರು ಗವರ್ನರ್ಗೆ ಪತ್ರವನ್ನು ಕಳಿಸ್ಬೇಕಾಯಿತು, ಇಲ್ಲ KN ರಾಜಣ್ಣ ಅವರನ್ನು ಸ್ಯಾಕ್ ಮಾಡಿ ಅಂತಕ್ಕಂಥದ್ದು. ನನಗನ್ಸುತ್ತೆ ಇದು ಸ್ವಾಭಾವಿಕ. ಯತ್ನಾಳ್ರ ಪ್ರಕರಣದಲ್ಲೂ ನಾವು ನೋಡಿದ್ವಿ. ನೀವು BJPಯಲ್ಲಿದ್ದು ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ, RSSನ ಮುಖ್ಯಸ್ಥರ ವಿರುದ್ಧ, ಕಾಂಗ್ರೆಸ್ನಲ್ಲಿದ್ದು ಗಾಂಧಿ ಕುಟುಂಬದ ವಿರುದ್ಧ, JDSನಲ್ಲಿದ್ದು ದೇವೇಗೌಡರ ವಿರುದ್ಧವೂ ಟೀಕೆ ಮಾಡಿ ನಾವು ಇರ್ತೀವಿ ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ರಾಜಣ್ಣ ಅವರ ಪ್ರಕರಣದಲ್ಲಿ ಸ್ಪಷ್ಟವಾಗ್ತಾ ಇದೆ. ಈಗ ಇದರ ಆಂತರಿಕ ರಾಜಕಾರಣ ಏನು, ಇದರದ್ದು ಇಫೆಕ್ಟ್ ಆನ್ ನಾಯಕತ್ವ ಬದಲಾವಣೆ ಏನು, ಸಿದ್ದರಾಮಯ್ಯನವರ DK ಶಿವಕುಮಾರ್ ಗದ್ದಲದ ಮಧ್ಯೆ ಇದರ ಇಫೆಕ್ಟ್ ಏನು ಅನ್ನೋದು ಪ್ರಾಯಶಃ ನಿನ್ನೆ ರಾಜಣ್ಣ ಅವರ ಸ್ಟೇಟ್ಮೆಂಟ್ನಿಂದ ಸ್ಪಷ್ಟ ಆಗ್ತಾ ಇದೆ. ಅವ್ರು ಬಂದೇನು ಹೇಳಿದ್ರು ನಿನ್ನೆ, ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳಿದರು. ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ನಾನು ಬಿಚ್ಚಿಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅವ್ರ ಹಿಂದೆ ಯಾರ್ಯಾರು ನಿಂತಿದ್ರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸತೀಶ್ ಜಾರಕಿಹೊಳಿ, ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್, ಅವರನ್ನು ಹಿಂದೆ ನಿಲ್ಲಿಸಿ ರಾಜಣ್ಣ ಹೇಳಿದರು ಷಡ್ಯಂತ್ರ ನಡೀತಾ ಇದೆ, ಆ ಷಡ್ಯಂತ್ರವನ್ನು ನಾನು ಬಿಚ್ಚಿಡ್ತೀನಿ ಅಂತಕ್ಕಂಥದ್ದು. ದಟ್ ಈಸ್ ಇಂಟ್ರೆಸ್ಟಿಂಗ್ ಟರ್ನ್ ಆಫ್ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ ನನಗೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.